ಹಾಯ್ ಫ್ರೆಂಡ್ಸ್, ಇಂದು ನಾನು ನಿಮ್ಮ ಮುಂದೆ ಒಂದು ಅದ್ಭುತ ಟಾಪಿಕ್ ನೊಂದಿಗೆ ಮತ್ತೆ ಮರಳಿ ಬಂದಿದ್ದೇನೆ. ಆ ಟಾಪಿಕ್ ನ ಹೆಸರು ಏನು ಅಂತೀರಾ? ಡಾರ್ಕ್ ಸೈಕಾಲಜಿ. ಹೌದು ಫ್ರೆಂಡ್ಸ್, ಒಮ್ಮೆ ನೀವು ಡಾರ್ಕ್ ಸೈಕಾಲಜಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರೆಂದರೆ ನಿಮ್ಮನ್ನ ಈ ಜಗತ್ತಿನ ಯಾವ ವ್ಯಕ್ತಿಯೂ ಮಾನಸಿಕವಾಗಿ ಅಲುಗಾಡಿಸಲು ಸಾಧ್ಯವಿಲ್ಲ. ನಿಮ್ಮ ಮೇಲೆ ಅವನು ತನ್ನ ಪ್ರಭಾವ ಬೀರುವ ಸಾಧ್ಯತೆ ಇರುವುದಿಲ್ಲ. ಹಾಗೆಯೇ ನೀವು ಈ ಜಗತ್ತಿನ ಮೇಲೆ ನಿಮ್ಮ ಪ್ರಭಾವ ತುಂಬಾ ಬೀರಲು ಸಾಧ್ಯ. ಫ್ರೆಂಡ್ಸ್, ಈ ಡಾರ್ಕ್ ಸೈಕಾಲಜಿಯ ಮೊದಲ ರೂಲ್ ಏನೆಂದರೆ, ನೀವು ಯಾವಾಗಲೂ ಜನರನ್ನು ನಿಮ್ಮ ಕಂಟ್ರೋಲ್ ನಲ್ಲಿಡಲು ಪ್ರಯತ್ನಿಸದೆ ನಿಮ್ಮನ್ನು ನೀವು ಸದಾ ಕಂಟ್ರೋಲ್ ನಲ್ಲಿರಲು ಪ್ರಯತ್ನಿಸಬೇಕು. ಯಾವ ವ್ಯಕ್ತಿ ತನ್ನ ಎಮೋಷನ್ಸ್ ಗಳನ್ನು, ಫೀಲಿಂಗ್ಸ್ ಗಳನ್ನು ಕಂಟ್ರೋಲ್ ನಲ್ಲಿಟ್ಟುಕೊಳ್ಳುವನೋ ಆಗ ಅವನೊಬ್ಬ ಪವರ್ಫುಲ್ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಹೀಗೆ ನೀವು ಪವರ್ಫುಲ್ ವ್ಯಕ್ತಿ ಆಗಬೇಕಾದರೆ ಏನು ಮಾಡಬೇಕು ಅಂತೀರಾ? ಮೊದಲಿಗೆ ನೀವು ಮಾಡಬೇಕಿರುವುದು ಏನೆಂದರೆ, ನಿಮ್ಮ ಮಾತುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನೀವು ಕಡಿಮೆ ಮಾತನಾಡಿದರೂ ಪರವಾಗಿಲ್ಲ, ನೀವು ಯಾವಾಗಲೂ ನೇರವಾಗಿ ಮಾತನಾಡಬೇಕು. ಅಂದರೆ ನಿಮ್ಮ ಮಾತುಗಳು ತುಂಬಾ ಆಟಿಟ್ಯೂಡ್ ನಿಂದ ಕೂಡಿರದೆ ತುಂಬಾ ವಿನಯತೆಯಿಂದ ಕೂಡಿದ್ದು ನೇರ ಮತ್ತು ಸ್ಪಷ್ಟವಾಗಿರಬೇಕು. ಯಾವಾಗ ನೀವು ಕಡಿಮೆ ಮಾತನಾಡಲು ಪ್ರಾರಂಭಿಸುತ್ತೀರೋ ಆಗ ನೀವು ಜನರ ಕಣ್ಣಲ್ಲಿ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಲಾರಂಭಿಸುತ್ತೀರಿ. ಆಗ ಜನರು ನಿಮ್ಮ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳ ಬಯಸುತ್ತಾರೆ. ಕೆಲವೊಮ್ಮೆ ನಿಮ್ಮ ಪವರ್ಫುಲ್ ವ್ಯಕ್ತಿತ್ವ ನಿಜವಾಗಿದೆಯೋ ಅಥವಾ ಫೇಕ್ ಆಗಿದೆಯೋ ಅಂತ ತಿಳಿದುಕೊಳ್ಳಲು ಜನರು ನಿಮ್ಮನ್ನು ಪ್ರೊವೋಕ್ ಮಾಡಲು ಬಯಸುತ್ತಾರೆ, ಅಥವಾ ಹರ್ಟ್ ಮಾಡಲು ಬಯಸುತ್ತಾರೆ, ಅಥವಾ ನಿಮಗೆ ಪ್ಲೆಜರ್ ತರಲು ಬಯಸುತ್ತಾರೆ. ಆಗ ನೀವು ಮಾಡಬೇಕಾಗಿರುವುದಂದೇ ಅವರ ಯಾವುದೇ ಆಟಗಳಿಗೆ ನಿಮ್ಮ ಭಾವವನ್ನು ನೀಡದೆ ಇರುವುದು. ಯಾವಾಗ ನೀವು ಅವರ ಪ್ರಯತ್ನಗಳಿಗೆ ಸಂಧಿಸುವುದಿಲ್ಲವೋ ಆಗ ಅವರಿಗೆ ಗೊತ್ತಾಗುತ್ತದೆ ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ. ಅವರಿಗೆ ಗೊತ್ತಾಗುತ್ತದೆ ಈ ವ್ಯಕ್ತಿ ನಾನಂದುಕೊಂಡಂತೆ ಒಬ್ಬ ಸುಲಭವಾದ ವ್ಯಕ್ತಿ ಅಲ್ಲ ಅಂತ. ಇವನಿಂದ ನಾನು ತುಂಬಾ ವಿಷಯಗಳನ್ನು ಕಲಿಯಬಹುದು ಅಂತ ತಿಳಿದುಕೊಂಡು ಅವರು ನಿಮ್ಮ ಪ್ರತಿಯೊಂದು ಚಲನವಲನಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲು ಪ್ರಯತ್ನಿಸುತ್ತಾರೆ. ಒಟ್ಟಿನಲ್ಲಿ ಅವರು ನಿಮ್ಮ ಒಬ್ಬ ದೊಡ್ಡ ಫ್ಯಾನ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತಾರೆ. ಈ ಜಗತ್ತಿನಲ್ಲಿ ತುಂಬಾ ಜನರಿಗೆ ಏನು ಗೊತ್ತಿರುತ್ತೆ ಎಂದರೆ, ಈ ಜಗತ್ತಿನಲ್ಲಿನ ತುಂಬಾ ಜನರು ಒಂದೇ ರೀತಿಯಾಗಿ ಯೋಚಿಸುವರು ಅಂತ. ಹೀಗಿರುವಾಗ ನೀವು ಅವರು ಹಾಕಿದ ದಾಳದಲ್ಲಿ ಅವರು ನಿಮ್ಮಿಂದ ಮಾಡಿದ ಎಕ್ಸ್ಪೆಕ್ಟೇಷನ್ ಗಳನ್ನು ನೀವು ಫುಲ್ಫಿಲ್ ಮಾಡದೇ ಇದ್ದಾಗ ಅವರಿಗೆ ನೀವು ಒಬ್ಬ ವಿಭಿನ್ನವಾಗಿ ಯೋಚಿಸುವ ವ್ಯಕ್ತಿಯಾಗಿ ನೀವು ಕಾಣುತ್ತೀರಿ. ಹೀಗಾಗಿ ಅವರು ನಿಮ್ಮಿಂದ ಹೆಚ್ಚು ಆಕರ್ಷಣೆಗೊಳಪಡುತ್ತಾರೆ. ಅವರು ನಿಮ್ಮನ್ನು ಫಾಲೋ ಮಾಡುತ್ತಾ ಅವರು ನಿಮ್ಮ ಹಾಗೆ ವರ್ತಿಸಲು ಪ್ರಾರಂಭಿಸುತ್ತಾರೆ. ಏಕೆಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರಧಾರೆಗಳ ಪ್ರಿಂಟ್ ಪರ್ಮನೆಂಟ್ ಆಗಿ ಮೂಡಿರುತ್ತೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ, ನೀವು ಅವರನ್ನು ಇಂಪ್ರೆಸ್ ಮಾಡಲು ಬಯಸದಿದ್ದರೂ ನೀವು ಅವರನ್ನ ಇಂಪ್ರೆಸ್ ಮಾಡಿರುತ್ತೀರಿ. ನಿಮ್ಮಿಂದ ಅವರು ಇಂಪ್ರೆಸ್ ಆಗಲು ಬಯಸದಿದ್ದರೂ ಅವರು ಆಲ್ರೆಡಿ ನಿಮ್ಮಿಂದ ಇಂಪ್ರೆಸ್ ಆಗಿರುತ್ತಾರೆ. ಫ್ರೆಂಡ್ಸ್, ಈ ಡಾರ್ಕ್ ಸೈಕಾಲಜಿ ಅನ್ನೋ ಒಂದು ವಿಷಯ ಸಾಗರವಿದ್ದಂತೆ. ಇದರ ಬಗ್ಗೆ ತಿಳಿದುಕೊಳ್ಳುವ ವಿಷಯಗಳು ತುಂಬಾನೇ ಇವೆ ಮತ್ತು ಅವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.